ಕಿಶೋರ ಭಾರತದ 12ನೇ ಅಧ್ಯಾಯ ಅಹಂಕಾರದ ಕಿರೀಟ ಕೆಳಗುರುಳಿತು. ಇದರಲ್ಲಿ 2ನೇ ಉಪ ಅಧ್ಯಾಯ ಕರ್ಣನ ಸೇನಾಧಿಪತ್ಯ. ತನ್ನ ಪಕ್ಷದ ಹಿರಿಯರಾದ ಭೀಷ್ಮ ದ್ರೋಣರನ್ನು ಕಳೆದುಕೊಂಡ ದುರ್ಯೋಧನ ಚಿಂತಾಕ್ರಾಂತನಾಗಿ ಕುಳಿತಿದ್ದ. ಆಗ ಅಶ್ವತ್ಥಾಮ ಅವನ ಬಳಿಗೆ ಬಂದು, ದುರ್ಯೋಧನ, ನಾವೀಗ ವಿಷಣ್ಣರಾಗಿ ಕುಳಿತುಕೊಳ್ಳುವುದು ಸರಿಯಲ್ಲ. ಮಹಾರಥಿಕನಾದ ಕರ್ಣನಿಗೆ ಯುದ್ಧದ ಸೇನಾಧಿಪತ್ಯವನ್ನು ವಹಿಸು. ಅವನ ನಾಯಕತ್ವದಲ್ಲಿ ನಾವು ಯುದ್ಧವನ್ನು ಮುಂದುವರಿಸೋಣ ಎಂದನು. ಇತರ ಕೌರವರು ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದರು. ದುರ್ಯೋಧನನು ತನ್ನ ಪ್ರಿಯ ಮಿತ್ರನಾದ ಕರ್ಣನಿಗೆ ಸೇನಾಧಿಪತಿಯ ಪಟ್ಟವನ್ನು ಕಟ್ಟಿದನು. 16ನೇ ದಿನದ ಯುದ್ಧದಲ್ಲಿ ಕರ್ಣನು ಮಕರ ವ್ಯೂಹವನ್ನು ರಚಿಸಿದನು. ಪಾಂಡವರನ್ನು ಜಯಿಸಬೇಕೆಂಬ ಅಪೇಕ್ಷೆಯಿಂದ ತಾನೇ ಆ ವ್ಯೂಹದ ಮುಖ್ಯ ಸ್ಥಾನದಲ್ಲಿ ನಿಂತನು. ಅರ್ಜುನನು ಅರ್ಧಚಂದ್ರವೆಂಬ ಪ್ರತಿವ್ಯೂಹವನ್ನು ರಚಿಸಿ ಕರ್ಣನಿಗೆ ಎದುರಾಗಿ ನಿಂತನು. ಕರ್ಣ ಅರ್ಜುನರ ನಡುವೆ ಭಾರೀ ಕಾಳಗ ನಡೆಯಿತು. ಇಬ್ಬರು ಮಹಾ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಪರಸ್ಪರರ ಅಸ್ತ್ರಗಳನ್ನು ನಿವಾರಿಸುತ್ತಾ ಎದುರಾಳಿಯನ್ನು ಘಾಸಿಗೊಳಿಸಲೆತ್ನಿಸಿದರು. ಇಬ್ಬರು ಸಮಬಲದಿಂದ ಕಾದುತ್ತಾ ಇಡೀ ರಣರಂಗವನ್ನು ಬಾಣದಿಂದ ಮುಚ್ಚಿಬಿಟ್ಟರು. ಕರ್ಣಾರ್ಜುನರೇ ಅಲ್ಲದೆ ಕೌರವ ಪಾಂಡವರ ಸೇನೆಗಳ ಇತರರು ಪರಸ್ಪರ ದ್ವಂದ್ವ ಯುದ್ಧದಲ್ಲಿ ತೊಡಗಿ ಕ್ರೂರ ಸಾಹಸಗಳನ್ನು ತೋರುತ್ತಾ ಪರಾಕ್ರಮದಿಂದ ಕಾದಾಡಿದರು. ಭೀಮಸೇನನು ಕರುಷ ರಾಜನಾದ ಕ್ಷೇಮಧೂರ್ತಿಯನ್ನು ಗದೆಯಿಂದ ಹೊಡೆದು ಕೊಂದನು. ಪಾಂಡವರ ಮಕ್ಕಳಾದ ಪ್ರತಿವಿಂಧ್ಯ ಶ್ರುತಕರ್ಮರು ಚಿತ್ರಸೇನರಿಂದ ಸತಿಕರನ್ನು ಸಾಯಿಸಿದರು. ಕರ್ಣನೊಬ್ಬನೇ ಪಾಂಡವ ಸೇನೆಯ ಸಹಸ್ರಾರು ಕುದುರೆ, ಆನೆ ಮತ್ತು ಪದಾತಿಗಳನ್ನು ಸಂಹರಿಸಿದನು. 17ನೇ ದಿನ ಬೆಳಗಾಯಿತು. ಕರ್ಣನು ದುರ್ಯೋಧನನ ಬಳಿಗೆ ಬಂದು, ದುರ್ಯೋಧನ, ಇಂದು ನಾನು ಅರ್ಜುನನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದ್ದೇನೆ. ನನ್ನ ಗುರು ಪರಶುರಾಮನು ನನಗೆ ಅನುಗ್ರಹಿಸಿರುವ ವಿಶ್ವಕರ್ಮನಿಂದ ನಿರ್ಮಿತವಾದ ಈ ವಿಜಯ ಎಂಬ ಧನುಸ್ಸಿನಿಂದ ನಾನು ಅರ್ಜುನನೊಡನೆ ಕಾದಾಡುವೆನು. ಆದರೆ ನನಗೆ ಸರಿಯಾದ ಸಾರಥಿ ಇಲ್ಲದೆ ಕೊರತೆಯಾಗಿದೆ. ಅರ್ಜುನನಿಗಾದರೋ ಸಾಕ್ಷಾತ್ ವಾಸುದೇವನೇ ಸಾರಥಿಯಾಗಿರುವನು. ನಮ್ಮ ಪಕ್ಷದಲ್ಲಿರುವ ಶಲ್ಯನು ಅಶ್ವಹೃದಯವನ್ನು ತಿಳಿದು ಸಾರಥ್ಯದಲ್ಲಿ ನಿಪುಣತೆಯನ್ನು ಪಡೆದಿರುವನು. ನೀನು ದಯವಿಟ್ಟು ಶಲ್ಯನನ್ನು ನನ್ನ ಸಾರಥಿಯಾಗುವಂತೆ ಮಾಡು ಎಂದು ಪ್ರಾರ್ಥಿಸಿದನು. ದುರ್ಯೋಧನನು ಶಲ್ಯನ ಬಳಿಗೆ ಹೋಗಿ ಕರ್ಣನ ರಥದ ಸಾರಥ್ಯ ವಹಿಸಬೇಕೆಂದು ವಿನಂತಿಸಿದನು. ಶಲ್ಯನು, ಸೂತ ಕುಲದ ಕರ್ಣನ ರಥಕ್ಕೆ ನಾನು ಸಾರಥಿಯಾಗುವುದೇ? ಖಂಡಿತ ಸಾಧ್ಯವಿಲ್ಲ ಎಂದು ನಿರಾಕರಿಸಿಬಿಟ್ಟನು. ಆದರೆ ದುರ್ಯೋಧನನು ಮತ್ತೆ ಅವನನ್ನು ಪ್ರಾರ್ಥಿಸಿಕೊಳ್ಳಲು ಶಲ್ಯ, ಯುದ್ಧರಂಗದಲ್ಲಿ ನನ್ನ ಅಭಿಪ್ರಾಯವನ್ನು ನಾನು ಖಡಾಖಂಡಿತವಾಗಿ ಹೇಳುತ್ತೇನೆ. ಕರ್ಣನು ಅದಕ್ಕೆ ವಿರುದ್ಧವಾಗಿ ಮಾತನಾಡಬಾರದು. ಹಾಗಿದ್ದರೆ ಮಾತ್ರ ನಾನು ಅವನು ಸಾರಥಿಯಾಗುತ್ತೇನೆ ಎಂಬ ಷರತ್ತು ಹಾಕಿದನು. ದುರ್ಯೋಧನನು ಅದನ್ನು ಕರ್ಣನಿಗೆ ತಿಳಿಸಿ ಅವನು ಒಪ್ಪಿಗೆ ಪಡೆದನು. ಶಲ್ಯನು ಸಾರಥ್ಯ ವಹಿಸಿದ ಮಹಾರಥವನ್ನೇರಿ ಕರ್ಣನು ಯುದ್ಧ ಭೂಮಿಗೆ ಹೊರಟನು. ಮಾರ್ಗದಲ್ಲಿ ಕರ್ಣನು, ಶಲ್ಯ, ನನ್ನಲ್ಲಿ ಉತ್ತಮ ಕುದುರೆಗಳಿಂದ ಕೂಡಿದ ಚಿನ್ನದ ರಥವಿದೆ. ಈ ರಥವನ್ನು ಇನ್ನೂ ಅನೇಕ ಶಸ್ತ್ರಾಸ್ತ್ರಗಳನ್ನು ನನಗೆ ಸಾಕ್ಷಾತ್ ಪರಶುರಾಮನೇ ದಯಪಾಲಿಸಿದ್ದಾನೆ. ಈ ಅಸ್ತ್ರಗಳ ಬಲದಿಂದ ನಾನು ಅರ್ಜುನನನ್ನು ಕೊಲ್ಲುವುದು ಖಂಡಿತ. ಒಂದು ವೇಳೆ ಇಂದ್ರ, ಯಮ, ವರುಣ, ಕುಬೇರಾದಿ ದಿಕ್ಪಾಲಕರೇ ತಮ್ಮ ತಮ್ಮ ದೇವಗಣಗಳೊಡನೆ ಅರ್ಜುನನನ್ನು ಕಾಪಾಡುವುದಕ್ಕಾಗಿ ಬಂದರೂ ನಾನು ಸುಮ್ಮನೆ ಇರುವುದಿಲ್ಲ. ಅರ್ಜುನನೊಡನೆ ಅವರನ್ನು ಗೆದ್ದು ಬಿಡುತ್ತೇನೆ ಎಂದು ಆತ್ಮಸ್ತುತಿ ಮಾಡಿಕೊಂಡನು. ಆಗ ಶಲ್ಯನು ವ್ಯಂಗ್ಯವಾಗಿ ನಗುತ್ತಾ, ಕರ್ಣ, ಸಾಕು, ನಿನ್ನ ಪ್ರತಾಪವನ್ನು ಇಷ್ಟೊಂದು ಕೊಚ್ಚಿಕೊಳ್ಳಬೇಡ. ನರಶ್ರೇಷ್ಠನಾದ ಅರ್ಜುನನೆಲ್ಲಿ, ನೀಚನಾದ ನೀನೆಲ್ಲಿ? ಪರಶಿವನೊಡನೆಯೇ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಗಳಿಸಿದ, ಖಾಂಡವನ ದಹನ ಕಾಲದಲ್ಲಿ ಇಂದ್ರನನ್ನೇ ಎಚ್ಚರಿಸಿದ ಆ ಅರ್ಜುನನನ್ನು ಸಾಮಾನ್ಯನೆಂದು ಭಾವಿಸಿರುವೆಯಾ? ಇತ್ತೀಚೆಗೆ ಗೋವುಗಳ ಅಪಹರಣದ ಮೂಲಕ ವಿರಾಟನಗರವನ್ನು ಆಕ್ರಮಿಸಿದ ಮಹಾಪರಾಕ್ರಮಿಗಳಾದ ನಿಮ್ಮೆಲ್ಲರನ್ನು ಒಳಗೊಂಡ ದೊಡ್ಡ ಕೌರವ ಸೇನೆಯನ್ನು ಅರ್ಜುನನೊಬ್ಬನೇ ಧೂಳಿಪಟ ಮಾಡಿದಾಗ ನಿನ್ನ ಪರಾಕ್ರಮವೇ ಪತ್ತೆ ಇರಲಿಲ್ಲವಲ್ಲ? ಅದು ಎಲ್ಲಿಗೆ ಹೋಗಿತ್ತು? ಮೊದಲು ಅರ್ಜುನನ ಎದುರಿಸಿ ಯುದ್ಧ ಮಾಡು, ಆನಂತರ ಬಡಾಯಿ ಹೊಡೆಯುವಂತೆ ಎಂದು ಹಂಗಿಸಿದ. ಶಲ್ಯನ ಮಾತುಗಳಿಂದ ಕರ್ಣನಿಗೆ ಬಹಳ ಸಿಟ್ಟು ಬಂತು. ಆದರೆ ಶಲ್ಯನ ಮಾತಿಗೆ ಎದುರಾಡುವುದಿಲ್ಲ ಎಂದು ದುರ್ಯೋಧನನಿಗೆ ಮಾತು ಕೊಟ್ಟಾಗಿದೆ. ಆದ್ದರಿಂದ ತನ್ನ ಕೋಪವನ್ನು ನುಂಗಿಕೊಂಡು, ಆಗಲಿ, ಈ ಯುದ್ಧದಲ್ಲಿ ನನ್ನ ಪರಾಕ್ರಮವನ್ನು ನೀನೇ ನೋಡುತ್ತೀಯಲ್ಲ ಎನ್ನಲು ಶಲ್ಯನು ಅಪಹಾಸ್ಯದ ನಗು ರಥವನ್ನು ಮುಂದುವರೆಸಿದನು. ಹೀಗೆ ಅವರಿಬ್ಬರ ಮಧ್ಯೆ ದಾರಿಯುದ್ದಕ್ಕೂ ಮಾತಿನ ಚಕಮಕಿ ನಡೆಯುತ್ತಲೇ ಇತ್ತು. ಕರ್ಣನು ತನ್ನ ಪ್ರತಾಪವನ್ನು ಹೊಗಳಿಕೊಳ್ಳುತ್ತಾ ಅಟ್ಟಹಾಸದ ಉದ್ಗಾರ ಮಾಡಿದಾಗಲೆಲ್ಲ ಶಲ್ಯನು ಚುಚ್ಚು ಮಾತನಾಡಿ ಅವನ ಅಭಿಮಾನಕ್ಕೆ ಬರೆ ಎಳೆಯುತ್ತಿದ್ದನು. ಅಂದಿನ ಯುದ್ಧ ಆರಂಭವಾದೊಡನೆಯೇ ಉಭಯ ಸೈನ್ಯಗಳಲ್ಲಿಯ ಸಾವಿರಾರು ಶಂಖ, ಭೇರಿ ಮತ್ತು ಪಣವ ನಿನಾದವು
ಬಾಣಗಳ ಸುಯ್ಯನ್ನೋ ಶಬ್ದವು ವೀರರ ಸಿಂಹನಾದವು ದಿಗಂತವನ್ನು ವ್ಯಾಪಿಸಿದವು. ಸಮಸ್ತ ಜೀವಿಗಳು ಆ ಶಬ್ದಗಳನ್ನು ಕೇಳಿ ಗಾಬರಿಗೊಂಡವು. ಎರಡೂ ಸೈನ್ಯಗಳು ದ್ವಂದ್ವ ಯುದ್ಧದಲ್ಲಿ ನಿರತವಾಗಿರಲು ಮಹಾರಥಿಕನಾದ ಕರ್ಣನು ಪಾಂಡವ ಸೇನೆಯೊಳಗೆ ನುಗ್ಗಿ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಇಂದ್ರನು ಅಸುರರನ್ನು ಕೊಲ್ಲುವಂತೆ ಪಾಂಡವ ಸೇನೆಯನ್ನು ಧ್ವಂಸಗೊಳಿಸಲಾರಂಭಿಸಿದನು. 77 ಮಂದಿ ಪ್ರಭದ್ರಕ ವೀರರನ್ನು, ಭಾನುದೇವ, ಚಿತ್ರಸೇನ ಮೊದಲಾದ 30 ಪಾಂಚಾಲರನ್ನು, ಸಾವಿರಾರು ಛೇದಿ ವೀರರನ್ನು ಸಂಹರಿಸಿದನು. ಪ್ರಮುಖ ವೀರರನ್ನು ಕಳೆದುಕೊಂಡ ಪಾಂಚಾಲ ಸೇನೆ ಪಲಾಯನ ಮಾಡಿತು. ಯುದ್ಧರಂಗದ ಇನ್ನೊಂದು ಭಾಗದಲ್ಲಿ ಸಾತ್ಯಕಿಯು ಕರ್ಣನ ಮಗ ಸುಷೇಣನನ್ನು ಕೊಂದನು. ಭೀಮನು ಕರ್ಣನನ್ನೆದುರಿಸಲು ಹೊರಟಾಗ ದುಶ್ಯಾಸನನು ಅವನನ್ನು ಅಡ್ಡುಗಟ್ಟಿದನು. ಭೀಮ ದುಶ್ಯಾಸನರಿಬ್ಬರೂ ಮದಿಸಿದ ಆನೆಗಳು ಕೋಪಗೊಂಡು ಸೊಂಡಿಲುಗಳಿಂದ ಹೊಡೆದಾಡುವಂತೆ ತಮ್ಮ ತಮ್ಮ ಬಾಣಗಳಿಂದ ಬಡಿದಾಡಿದರು. ಭೀಮನು, ದುಶ್ಯಾಸನ, ಇಗೋ, ನನ್ನ ಕೋಪವನ್ನು ಬಡ್ಡಿ ಸಮೇತ ತೀರಿಸುತ್ತೇನೆ. ಹಿಂದೆ ನೀನು ದ್ರೌಪದಿಯನ್ನು ಅವಮಾನಿಸಿದಾಗ ನಾನು ಮಾಡಿದ್ದ ಪ್ರತಿಜ್ಞೆಯನ್ನು ನೆನಪಿಸಿಕೋ ಎನ್ನುತ್ತಾ ಅವನ ಬಿಲ್ಲನ್ನು ಧ್ವಜವನ್ನು ಬಾಣಗಳಿಂದ ಕತ್ತರಿಸಿದನು. ಆನಂತರ ಅವನ ಸಾರಥಿಯನ್ನು ಕೊಂದನು. ಆಗ ದುಶ್ಯಾಸನನು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ತಾನೇ ರಥವನ್ನು ನಡೆಸುತ್ತಾ ಭೀಮನೊಡನೆ ಸೆಣಸಿದನು. ಭೀಮ ದುಶ್ಯಾಸನರ ಯುದ್ಧ ಬಹಳ ಭೀಕರವಾಗಿತ್ತು. ಅವರಿಬ್ಬರು ಒಬ್ಬರ ರಥವನ್ನು ಮತ್ತೊಬ್ಬರು ಮುರಿದರು, ಧನುಸ್ಸುಗಳನ್ನು ಕತ್ತರಿಸಿದರು, ಧ್ವಜಗಳನ್ನು ತುಂಡರಿಸಿದರು, ಕುದುರೆಗಳನ್ನು ಕೊಂದರು, ಸಿಂಹನಾದ ಗೈಯುತ್ತಾ ಸಿಂಹಗಳಂತೆಯೇ ಸೆಣಸಿದರು. ಭೀಮನು ಪ್ರಯೋಗಿಸಿದ ಅಸ್ತ್ರದಿಂದ ರಥಹೀನನಾದ ದುಶ್ಯಾಸನನು ನೆಲದ ಮೇಲೆ ನಿಂತು ತೋಮರವನ್ನು ಭೀಮನ ಮೇಲೆ ಪ್ರಯೋಗಿಸಿದನು. ಅದು ಭೀಮನ ಎದೆಗೆ ತಗಲಲು ಅವನು ಬಹಳ ಕೋಪಗೊಂಡು ತಾನೂ ರಥದಿಂದಿಳಿದನು. ತನ್ನ ಗದೆ ಎತ್ತಿ ನೆಲಕ್ಕಪ್ಪಳಿಸಿ ಅದರಿಂದ ದುಶ್ಯಾಸನನಿಗೆ ಬಲವಾದ ಪೆಟ್ಟು ಕೊಟ್ಟನು. ದುಶ್ಯಾಸನನು ಆ ಏಟಿನಿಂದ ಬಹಳ ನೋವುಂಡವನಾಗಿ ಗಟ್ಟಿಯಾಗಿ ಆರ್ತನಾದ ಮಾಡುತ್ತಾ ಕೆಳಗೆ ಬಿದ್ದನು. ಭೀಮನು ಆಕ್ರೋಶದಿಂದ ದುಶ್ಯಾಸನನ ಬಳಿಗೆ ಧಾವಿಸಿದನು. ಅವನು ಹಳೆಯ ನೆನಪಿನಿಂದ ಮಹಾಕೋಪಗೊಂಡಿದ್ದನು. ಹಿಂದಿನ ಘಟನೆಗಳೆಲ್ಲ ಒಂದೊಂದಾಗಿ ಅವನ ಮನಃಪಟದ ಮೇಲೆ ಮೂಡಿ ಅವನ ಅಭಿಮಾನವನ್ನು ಕೋಪವನ್ನು ಕೆರಳಿಸುತ್ತಿದ್ದವು. ಕೆಳಗೆ ಬಿದ್ದ ದುಶ್ಯಾಸನನ ತಲೆಯನ್ನು ತನ್ನ ಕಾಲಿನಿಂದ ಮೆಟ್ಟಿ, ಭೀಮ, ಎಲವೋ ಪಾಪಿ, ನಾನೀಗ ನಿನ್ನ ರಕ್ತವನ್ನು ಹೀರಿ ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ ಎಂದ. ದುಶ್ಯಾಸನ ಇದರಿಂದ ಭಯಗೊಂಡು ಮೇಲೆದ್ದು ಓಡಲಾರಂಭಿಸಿದನು. ಭೀಮನು ಅವನ ಬೆನ್ನಟ್ಟಿ ಹೋಗಿ ಅವನನ್ನು ಹಿಡಿದು ತನ್ನ ಕತ್ತಿಯನ್ನು ಝಳಪಿಸುತ್ತಾ, ದುಷ್ಟನೇ, ನನ್ನ ಪತ್ನಿಯನ್ನು ದಾಸಿಯೆಂದು ಅಪಮಾನಿಸಿದೆಯಲ್ಲವೇ? ಅವಳ ತಲೆಗೂದಲನ್ನು ಹಿಡಿದು ಎಳೆದೆಯಲ್ಲವೇ? ಅವಳ ಸೆರಗನ್ನು ಸೆಳೆದೆಯಲ್ಲವೇ? ಈ ನಿನ್ನ ದುಷ್ಟ ಕೈಗಳಲ್ಲವೇ ಆ ದುಷ್ಕೃತಿಗಳನ್ನೆಸಗಿದ್ದು? ಇಗೋ, ಅದಕ್ಕೆ ಪ್ರತೀಕಾರ ತಗೋ ಎನ್ನುತ್ತಾ ದುಶ್ಯಾಸನನ ಕೈಗಳನ್ನು ಲಟಲಟನೆ ಮುರಿದು ಬಿಟ್ಟನು. ಆಗಲೂ ಅವನ ಕೋಪ ಶಾಂತವಾಗಲಿಲ್ಲ. ಅವನು ದುಶ್ಯಾಸನನನ್ನು ಕೆಳಗೆ ಬೀಳಿಸಿ ತನ್ನ ಕೈ ಉಗುರುಗಳಿಂದ ಅವನ ಎದೆಯನ್ನು ಸೀಳಿ ನರಗಳನ್ನು ಕಿತ್ತು ಉಕ್ಕಿ ಬಂದ ಬಿಸಿ ರಕ್ತವನ್ನು ಚಪ್ಪರಿಸಿ ಕುಡಿದು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡನು. ದುಶ್ಯಾಸನನ ಎದೆಯಿಂದ ರಕ್ತ ಬಸಿದು ಹೋಗಿ ಅವನು ಹಾಗೆಯೇ ಪ್ರಾಣ ಬಿಟ್ಟನು. ದುಶ್ಯಾಸನನಿಗೆ ಒದಗಿದ ಘೋರತಮವಾದ ಸಾವನ್ನು ಕೌರವ ಸೇನೆ ದಿಗ್ಭ್ರಾಂತವಾಗಿ ನೋಡುತ್ತಲೇ ಇತ್ತು. ಕೌರವರು ಮಾಡಿದ ಅನ್ಯಾಯದಿಂದ ಭೀಮನ್ ಎಷ್ಟು ಕ್ಷೋಭೆಗೊಂಡಿದ್ದ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಯಿತು. ಅದೇ ಸಮಯದಲ್ಲಿ ದೃಷ್ಟದ್ಯುಮ್ನನ ನಾಯಕತ್ವದಲ್ಲಿ ಪಾಂಡವ ಸೇನೆಯು ಕರ್ಣನನ್ನು ಮುತ್ತಿತು. ಆಗ ಕರ್ಣನ ಮಕ್ಕಳಾದ ವೃಷಸೇನ ಮತ್ತು ಸತ್ಯಸೇನರು ತಮ್ಮ ತಂದೆಯನ್ನು ರಕ್ಷಿಸುವ ಸಲುವಾಗಿ ಅವನ ಪಕ್ಕದಲ್ಲಿ ನಿಂತು ಪಾಂಡವ ಸೇನೆಯನ್ನು ಎದುರಿಸಿ ಪರಾಕ್ರಮದಿಂದ ಕಾದಿದರು. ಭೀಮಸೇನನು ತನ್ನ ಮೇಲೆ ಬಾಣಪ್ರಯೋಗ ಮಾಡುತ್ತಿದ್ದ ಸತ್ಯಸೇನನ ಅಸ್ತ್ರಗಳನ್ನು ನಿವಾರಿಸಿ ತೀಕ್ಷ್ಣವಾದ ಬಾಣವೊಂದನ್ನು ಬಿಟ್ಟು ಆ ಕರ್ಣನ ಮಗನ ತಲೆಯನ್ನು ಕತ್ತರಿಸಿದನು. ಆಗ ಕೋಪಗೊಂಡ ಕರ್ಣನು ಅಸಂಖ್ಯ ಬಾಣಗಳನ್ನು ಬಿಟ್ಟು ಎಲ್ಲರೂ ನೋಡುತ್ತಿದ್ದಂತೆ ಸಾತ್ಯಕಿ, ದೃಷ್ಟದ್ಯುಮ್ನ, ಶಿಖಂಡಿ ಉಪಪಾಂಡವರನ್ನು ರಥಾವಿಹೀರರನ್ನಾಗಿ ಮಾಡಿದನು. ಅವನ ಹಸ್ತವೇಗದಲ್ಲಿ ಅವನು ಬಾಣವನ್ನು ಹೂಡುವುದಾಗಲಿ ಪ್ರಯೋಗಿಸುವುದಾಗಲಿ ಕಾಣಿಸುತ್ತಲೇ ಇರಲಿಲ್ಲ. ಅವನೊಮ್ಮೆ ಉತ್ತರ ದಿಕ್ಕಿನಲ್ಲಿ ಕಾಣಿಸಿಕೊಂಡರೆ ಮತ್ತೊಮ್ಮೆ ದಕ್ಷಿಣದಲ್ಲೂ, ಕಣ್ಣು ಬಿಟ್ಟು ನೋಡೋದರಲ್ಲಿ ಪೂರ್ವ ದಿಕ್ಕಿನಲ್ಲೂ, ಆ ದಿಕ್ಕಿನಲ್ಲಿ ಪಾಂಡವರು ಬಾಣಪ್ರಯೋಗ ಮಾಡುವಷ್ಟರಲ್ಲಿ ಪಶ್ಚಿಮ ದಿಕ್ಕಿನಲ್ಲೂ ಕಾಣಿಸಿಕೊಂಡು ಅವರಿಗೆ ದಿಗ್ಭ್ರಾಂತಿ ಹುಟ್ಟಿಸಿದನು. ಆಕಾಶವೆಲ್ಲ ಅವನ ಬಾಣಗಳಿಂದಲೇ ತುಂಬಿ ಹೋಗಿ ಕತ್ತಲು ಕವಿಯಿತು. ಹೀಗೆ ಕೋಲಾಹಲ ಉಂಟು ಮಾಡುತ್ತಾ ಚತುರಂಗ ಸೇನೆಯಿಂದ ಪರಿವೃತನಾದ ಕರ್ಣನು ಯುಧಿಷ್ಠಿರನನ್ನು ಎದುರಿಸಿ ಅವನ ಮೇಲೆ ಮಹಾಸ್ತ್ರವೊಂದನ್ನು ಬಿಟ್ಟು ಅವನನ್ನು ಯುದ್ಧರಂಗದಿಂದ ಹಿಮ್ಮೆಟ್ಟಿಸಿದನು. ಯುಧಿಷ್ಠಿರನು ಗಾಯಗೊಂಡಿದ್ದನ್ನು ಕಂಡ ಪಾಂಡವ ಸೇನೆ ಹಾಹಾಕಾರ ಮಾಡಿತು. ಆ ಸಮಯದಲ್ಲಿ ಅರ್ಜುನನು ಪಾಂಡವ ಸೇನೆಯ ಉತ್ತರ ಭಾಗದಲ್ಲಿದ್ದ ದಂಡಧಾರನನ್ನು ಕೊಂದು ಅಶ್ವತ್ಥಾಮನನ್ನು ಪರಾಜಯಗೊಳಿಸಿ
ಇಡೀ ಸಂಶಪ್ತಕ ಸೈನಿಕರನ್ನು ನಾಶಗೊಳಿಸಿದನು. ಆಗ ಅವನಿಗೆ ಯುಧಿಷ್ಠಿರನು ಗಾಯಗೊಂಡು ಪಾಳಯಕ್ಕೆ ಹಿಂತಿರುಗಿದ್ದ ಸುದ್ದಿ ಮುಟ್ಟಿತು. ಅವನು ಯುಧಿಷ್ಠಿರನಲ್ಲಿಗೆ ಹೋಗಿ ಅವನ ಯೋಗಕ್ಷೇಮವನ್ನು ವಿಚಾರಿಸಿ, ಅಣ್ಣ, ನಿಮ್ಮನ್ನು ಗಾಯಗೊಳಿಸಿದ ಕರ್ಣನಿಗೆ ತಕ್ಕ ಶಾಸ್ತಿ ಮಾಡುವೆನೆ ಅನ್ನುತ್ತಾ ಕೃಷ್ಣನೊಡನೆ ರಥವೇರಿ ಯುದ್ಧರಂಗಕ್ಕೆ ಬಂದನು. ಅರ್ಜುನನು ಕರ್ಣನನ್ನು ರಕ್ಷಿಸುತ್ತಿದ್ದ ಅವನ ಮಗ ವೃಷಸೇನನನ್ನು ಕೊಂದನು. ನಂತರ ಕರ್ಣ ಅರ್ಜುನರ ನಡುವೆ ಘೋರವಾದ ಯುದ್ಧ ನಡೆಯಿತು. ಇಬ್ಬರೂ ಇಂದ್ರನಂತೆ ಪರಾಕ್ರಮಿಗಳು, ಇಂದ್ರ ತೇಜಸ್ಸುಳ್ಳ ಮಹಾರಥರು. ಅವರಿಬ್ಬರ ಅಸ್ತ್ರಗಳು ಇಂದ್ರನ ವಜ್ರಾಯುಧಕ್ಕೆ ಸಮಾನ. ಅಂತಹ ಮಹಾವೀರರು ಮುಖದಿಂದ ಅಗ್ನಿಯನ್ನು ಕಾರುತ್ತಾ ಎರಡು ಮಹಾಸರ್ಪಗಳಂತೆ ಕೋಪಾವೇಶದಿಂದ ಕಾಗಿದರು. ಇಬ್ಬರು ಒಬ್ಬರ ಮೇಲೊಬ್ಬರು ಪೈಪೋಟಿ ನಡೆಸಿ ಸಾವಿರಾರು ಬಾಣಗಳನ್ನು ಬಿಟ್ಟರು. ಅಸ್ತ್ರ ಪ್ರತ್ಯಸ್ತ್ರಗಳ ಪ್ರಯೋಗದಿಂದ ಒಬ್ಬರ ಸವಾಲನ್ನು ಮತ್ತೊಬ್ಬರು ಧಿಕ್ಕರಿಸಿದರು. ಅರ್ಜುನನು ಆಗ್ನೇಯಾಸ್ತ್ರವನ್ನು ಬಿಟ್ಟು ರಣರಂಗದಲ್ಲಿ ಬೆಂಕಿಯುಂಟು ಮಾಡಿದಾಗ ಕರ್ಣ ಅದನ್ನು ವರುಣಾಸ್ತ್ರದಿಂದ ನಿವಾರಿಸಿದನು. ಕರ್ಣ ಮೇಘಾಸ್ತ್ರವನ್ನು ಬಿಟ್ಟು ಕಾರ್ಮೋಡಗಳಿಂದ ಕಗ್ಗತ್ತಲು ಕವಿದಂತೆ ಮಾಡಲು ಅರ್ಜುನನು ವಾಯವ್ಯಾಸ್ತ್ರದಿಂದ ಆ ಮೋಡಗಳನ್ನು ಚದುರಿಸಿದನು. ಅರ್ಜುನನ ಗಾಂಡೀವದಿಂದ ಇಂದ್ರಾಸ್ತ್ರವು ಪ್ರಯೋಗಿಸಲ್ಪಡಲು ಅದರಿಂದ ವಿವಿಧ ರೀತಿಯ ಬಾಣಗಳು ಹೊಮ್ಮಿ ರಣರಂಗವನ್ನು ವ್ಯಾಪಿಸಿದವು. ಕರ್ಣನು ಅದಕ್ಕೆ ಪ್ರತಿಯಾದ ಅಸ್ತ್ರವನ್ನು ಬಿಟ್ಟು ಅದನ್ನು ನಿವಾರಿಸಿದನು. ಅರ್ಜುನನ ಬ್ರಹ್ಮಾಸ್ತ್ರಕ್ಕೆ ವಿರುದ್ಧವಾಗಿ ಕರ್ಣನು ತಾನೂ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದನು. ಆನಂತರ ಕರ್ಣನು ಸಿಂಹನಾದ ಮಾಡುತ್ತಾ ಪ್ರಬಲವಾದ ಅಸ್ತ್ರವೊಂದರಿಂದ ಗಾಂಡೀವದ ಹುರಿಯನ್ನು ಕತ್ತರಿಸಿದನು. ಅರ್ಜುನನು ಕ್ಷಣದೊಳಗೆ ಇನ್ನೊಂದು ನಾಣನ್ನು ಕಟ್ಟಿಕೊಂಡು ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟನು. ಕರ್ಣನು ಅಥರ್ವಣ ವೇದವನ್ನು ಅಭಿಮಂತ್ರಿಸಿ ಪ್ರಯೋಗಿಸಿದ ಅಸ್ತ್ರದಿಂದ ಆ ಬಾಣಗಳನ್ನು ನಿವಾರಿಸಿದನು. ಅರ್ಜುನ ಕರ್ಣರು ಪರಸ್ಪರರ ಮೇಲೆ ನಡೆಸಿದ ಸತತ ಬಾಣ ಪ್ರಯೋಗದಿಂದ ಇಬ್ಬರ ದೇಹದಲ್ಲೂ ದಾರುಣವಾದ ಗಾಯಗಳಾದವು. ಅವರ ಶರೀರಗಳು ರಕ್ತದಿಂದ ತೊಯ್ದು ಹೋಗಿದ್ದವು. ಆದರೂ ಅವರಿಬ್ಬರೂ ಯುಧೋತ್ಸಾಹಿಗಳಾಗಿ ಬಾಣಗಳನ್ನು ಬಿಡುತ್ತಲೇ ಇದ್ದರು. ಹೀಗೆ ಕರ್ಣಾರ್ಜುನರು ಕೊಂಬುಗಳಿಂದ ತಿವಿದಾಡುವ ಮದಗಜಗಳಂತೆ ಒಬ್ಬರ ಮೇಲೊಬ್ಬರು ಅಸ್ತ್ರಗಳನ್ನು ಪ್ರಯೋಗಿಸುತ್ತಿರಲು ಯುದ್ಧವು ಮತ್ತಷ್ಟು ಪ್ರಬಲವಾಯಿತು. ಇಡೀ ರಣರಂಗದಲ್ಲಿ ಅವರ ಬಾಣಗಳ ವಿನ ಬೇರೇನೂ ಕಾಣುತ್ತಿರಲಿಲ್ಲ. ಆ ಸಮಯದಲ್ಲಿ ಅಶ್ವಸೇನನೆಂಬ ಸರ್ಪವು ಕರ್ಣನ ಬಳಿಗೆ ಬಂದಿತು. ಅದು ತಕ್ಷಕನೆಂಬ ಸರ್ಪರಾಜನ ಮಗ. ಹಿಂದೆ ಅಗ್ನಿಯು ಖಾಂಡವ ವನವನ್ನು ದಹಿಸಿದಾಗ ಅದನ್ನು ಇಂದ್ರ ರಕ್ಷಿಸಿದ್ದನು. ಆದರೆ ಅದರ ಮದಿಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದವು. ಅಗ್ನಿಯು ಖಾಂಡವ ವನವನ್ನು ದಹಿಸಲು ಅರ್ಜುನನು ಸಹಕಾರ ನೀಡಿದ್ದರಿಂದ ಆ ಸರ್ಪ ಅರ್ಜುನನ ಮೇಲೆ ಕೋಪಗೊಂಡು ಪ್ರತೀಕಾರಕ್ಕಾಗಿ ಕಾಯುತ್ತಿತ್ತು. ಅರ್ಜುನನ ದೇಹವನ್ನು ಭೇದಿಸಬೇಕೆಂದು ನಿಶ್ಚಯಿಸಿ ಕರ್ಣನು ಧನುಸ್ಸಿಗೆ ಹೂಡಿದ ಸರ್ಪಾಸ್ತ್ರದಲ್ಲಿ ಸೇರಿಕೊಂಡಿತು. ಇದಾವುದನ್ನೂ ತಿಳಿಯದ ಕರ್ಣ ಅರ್ಜುನನ ತಲೆಗೆ ಸರಿಯಾಗಿ ಗುರಿಯಿಟ್ಟನು. ಅವನ ರಥದ ಸಾರಥ್ಯ ವಹಿಸಿದ ಶಲ್ಯನು, ಕರ್ಣ, ನಿನ್ನ ಗುರಿ ಸರಿಯಿಲ್ಲ, ಅರ್ಜುನನ ಕುತ್ತಿಗೆ ಗುರಿಯಿಡು ಎಂದನು. ಕರ್ಣನು, ನನ್ನಂತಹ ವೀರರು ಇಟ್ಟ ಗುರಿಯನ್ನು ಬದಲಾಯಿಸುವುದಿಲ್ಲ ಎಂದು ಹೇಳಿ ಬಾಣ ಬಿಟ್ಟನು. ಶ್ರೀಕೃಷ್ಣನು ಕರ್ಣನ ಬಾಣದಲ್ಲಿ ಸರ್ಪವು ಸೇರಿಕೊಂಡಿದ್ದನ್ನು ಗಮನಿಸಿದ್ದನು. ಕರ್ಣನು ಬಾಣಪ್ರಯೋಗ ಮಾಡಿದ ಕೂಡಲೇ ಕೃಷ್ಣನು ತಮ್ಮ ರಥವನ್ನು ಕಾಲಿನಿಂದ ಮೆಟ್ಟಿದನು. ಆಗ ರಥವು ಕೊಂಚ ಕೆಳಗೆ ಹೋಯಿತು. ಹೀಗಾಗಿ ಅರ್ಜುನನ ತಲೆಗೆ ಗುರಿಯಿಟ್ಟ ಬಾಣವು ಅರ್ಜುನನ ಕಿರೀಟವನ್ನು ಮಾತ್ರ ಹಾರಿಸಿಕೊಂಡು ಹೋಯಿತು. ಅರ್ಜುನನಿಗೆ ಏನೂ ಪೆಟ್ಟಾಗಲಿಲ್ಲ. ಅರ್ಜುನನು ತನ್ನ ಬಾಣದಿಂದ ಅಶ್ವಸೇನನನ್ನು ತುಂಡರಿಸಿದನು. ಕರ್ಣನು ತನ್ನ ಮಾತು ಮೀರಿದುದರಿಂದ ಕೋಪಗೊಂಡ ಶಲ್ಯನು ರಥದಿಂದ ಕೆಳಗಿಳಿದು ಹೊರಟು ಹೋದನು. ಆದರೆ ಕರ್ಣನು ಎದೆಗುಂದದೆ ತಾನೇ ರಥವನ್ನು ನಡೆಸಿಕೊಂಡು ಅರ್ಜುನನೊಡನೆ ಯುದ್ಧವನ್ನು ಮುಂದುವರೆಸಿದನು. ಹೀಗೆ ಯುದ್ಧ ನಡೆಯುತ್ತಿದ್ದಾಗ ಕರ್ಣನ ಚಕ್ರದ ರಥವು ಭೂಮಿಯಲ್ಲಿ ಹೂತು ಹೋಯಿತು. ಆಗ ಕರ್ಣನು, ಅರ್ಜುನ, ಸ್ವಲ್ಪ ಕಾಲ ಯುದ್ಧವನ್ನು ನಿಲ್ಲಿಸು. ನಾನು ಈ ರಥದ ಚಕ್ರವನ್ನು ಮೇಲೆತ್ತಿದ ಮೇಲೆ ಯುದ್ಧ ಆರಂಭ ಮಾಡೋಣ. ಅಲ್ಲಿಯವರೆಗೆ ನೀನು ನನ್ನ ಮೇಲೆ ಬಾಣ ಪ್ರಯೋಗಿಸಬೇಡ, ಇದು ಧರ್ಮವಲ್ಲ ಎಂದನು. ಶ್ರೀಕೃಷ್ಣನು, ಕರ್ಣ, ನಿನಗೆ ಈಗ ಧರ್ಮದ ನೆನಪಾಗುತ್ತಿದೆಯಲ್ಲವೇ? ಹಿಂದೆ ಕೌರವರು ಪಾಂಡವರನ್ನು ಮೋಸದಿಂದ ದ್ಯೂತದಲ್ಲಿ ಸೋಲಿಸಿದಾಗ, ದ್ರೌಪದಿಯನ್ನು ಅಪಮಾನಿಸಿದಾಗ, ಪಾಂಡವರು ವನವಾತ ಅಧ್ಯಾಸಗಳನ್ನು ಮುಗಿಸಿದ ಮೇಲೂ ರಾಜ್ಯವನ್ನು ಕೊಡಲು ನಿರಾಕರಿಸಿದಾಗ ಈ ನಿನ್ನ ಧರ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಅರ್ಜುನನ ಮಗ ಅಭಿಮನ್ಯುವಿನ ಬಿಲ್ಲನ್ನು ಹಿಂದಿನಿಂದ ಹೋಗಿ ಕತ್ತರಿಸಿದಾಗ, ಆ ವೀರ ಬಾಲಕನು ಕೆಳಗೆ ಬಿದ್ದಾಗ, ಅವನನ್ನು ನೀವೆಲ್ಲ ಸೇರಿ ಸಂಹರಿಸಿದಾಗ ನಿನಗೆ ಧರ್ಮದ ವಿವೇಚನೆ ಬರಲಿಲ್ಲವೇ? ನಿನ್ನಂತಹ ಪಾಪಿಗೆ ಧರ್ಮದ ಹೆಸರು ಹೇಳಲು ನಾಚಿಕೆಯಾಗುವುದಿಲ್ಲವೇ ಎನ್ನಲು ಕರ್ಣ ಅಪಮಾನದಿಂದ ತಲೆ ತಗ್ಗಿಸಿದ. ಶ್ರೀಕೃಷ್ಣ, ಅರ್ಜುನ, ನೀನೀಗಲೇ ಮಹಾಸ್ತ್ರವೊಂದನ್ನು ಪ್ರಯೋಗಿಸಿ ಕರ್ಣನನ್ನು ಕೊಲ್ಲು ಎಂದ. ಅರ್ಜುನನಿಗೂ ಹಿಂದಿನ ನೆನಪು ಬಂದು ಕೋಪ ಉಕ್ಕಿತು. ಅವನು ಕರ್ಣನ ಮೇಲೆ ಬಾಣಗಳ ಮಳೆಗರಿದನು.
ಕರ್ಣನು ಅವುಗಳನ್ನು ನಿವಾರಿಸಿಕೊಂಡು ತಾನು ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟು ಅರ್ಜುನನ ಜ್ಞಾನ ತಪ್ಪಿಸಿದನು. ಆನಂತರ ರಥದಿಂದಿಳಿದು ನೆಲದಲ್ಲಿ ಹೂತು ಹೋಗಿದ್ದ ಚಕ್ರವನ್ನು ಮೇಲೆತ್ತಲು ಪ್ರಯತ್ನಿಸಿದನು. ಆ ಹೊತ್ತಿಗೆ ಅರ್ಜುನನು ಪ್ರಜ್ಞೆ ತಿಳಿದೆದ್ದು ಭಯಂಕರ ಕೋಪದಿಂದ ಅಂಜಲಿಕವೆಂಬ ಬಾಣವನ್ನು ಗಾಂಡೀವಕ್ಕೆ ಹೂಡಿ ಕರ್ಣನ ಮೇಲೆ ಬಿಟ್ಟನು. ಆ ಮಹಾಸ್ತ್ರವು ವಾಯುವೇಗದಿಂದ ಬಂದು ಕರ್ಣನ ಶಿರಸ್ಸನ್ನು ಕತ್ತರಿಸಿಬಿಟ್ಟಿತು. ಕರ್ಣನ ಮರಣದಿಂದ ಪಾಂಡವ ಸೇನೆಯಲ್ಲಿ ಹರ್ಷೋದ್ಗಾರಗಳು ಕೇಳಿಬಂದವು. ಕೌರವ ಸೇನೆಯು ಮಾತ್ರ ದುಃಖ ಸಾಗರದಲ್ಲಿ ಮುಳುಗಿ ಹೋಯಿತು.